ಈ ಥರ ಪಲ್ಯ ಮಾಡಿದರೆ 2 ರೋಟಿ ಬದಲು 4 ರೋಟಿ ಉಣ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದೆಂದು ನೋಡೋಣ. ನಾನು 4 ಬದ್ನೆಕಾಯಿನ ತೆಗೆದುಕೊಂಡು ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಹುರಿತಿದ್ದೀನಿ. ಅದನ್ನು ಬಂದ್ ಮಾಡಿ ಇಡೋಣ. ಇದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಶೇಂಗಾ ಲೀನು, ಬೆಳ್ಳುಳ್ಳಿ ಮಸಾಲ ಲೀನು, ಖಾರ, ಗರಂ ಮಸಾಲ, ಫ್ರೈ ಮಾಡಿದ ಉಳ್ಳಾಗಡ್ಡೆ ಹಾಕತ್ತೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿನಿ. ಎಲ್ಲ ಉಪ್ಪು ಎಲ್ಲವನ್ನು ಸೇರಿಸಿ ಮಿಕ್ಸಿ ಮಾಡೋಣ. ಸ್ವಲ್ಪ ಬೆಲ್ಲ ಹಾಕಮು. ಮಸಾಲ ಮಿಕ್ಸಿ ಮಾಡಿ ಇಡಾಮು. ಈಗ ಬದ್ನೆಕಾಯಿ ನೋಡೋಣ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿದಂಥ ಮಸಾಲನ್ನು ತೆಗೆದುಕೊಂಡು ಒಂದು ಬಟ್ಲದಲ್ಲಿ ಹಾಕಿ ಅದರಲ್ಲಿ ಹುಣಸೆಹಣ್ಣಿನ ರಸ ಸೇರಿಸೋಣ. ಈಗ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ. ಈಗ ಎಣ್ಣೆ ಜೀರಿಗೆಯನ್ನು ಉದ್ದಗೆ ಕತ್ತರಿಸಿದ ಉಳ್ಳಾಗಡ್ಡೆಯನ್ನು ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಾಮು. ಈಗ ರುಬ್ಬಿಟ್ಟಂಥ ಮಸಾಲವನ್ನು ಸೇರಿಸೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸೋಣ. ಈಗ ಫ್ರೈ ಮಾಡಿಟ್ಟಂಥ ಬದ್ನೆಕಾಯನ್ನು ಸೇರಿಸಿ ಚೆನ್ನಾಗಿ ಅದರೊಳಗೆ ರಸ ಹೋಗುವವರೆಗೂ ಕುದಿಸೋಣ. ನೋಡಿ ಇದೇ ಥರ ಸುತ್ತ ಎಣ್ಣೆ ಬಿಡ್ತಾ ಇದೆ. ಬದ್ನೆಕಾಯಿ ರೆಡಿ.